ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಾಲ್ ಆಫ್ ಏಷ್ಯಾಗೆ ಹೋಗ್ತಾ ಇದ್ದೀವಿ. ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಸ್ವಲ್ಪ ದೂರದಲ್ಲಿ ಗಾಡಿನ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್ವಿಸ್ ರೋಡ್ ಫುಲ್ ಕ್ಲೋಸ್ ಮಾಡಿದ್ದಾರೆ ಆಪೋಸಿಟ್ ಬರೋವಂಥ ಗಾಡಿಗಳನ್ನ. ಸೊ ಹಾಗಾಗಿ ಅಲ್ಲೇ ಆಚೆ ನಿಲ್ಲಿಸ್ಬಿಟ್ಟು ಗಾಡಿನ ಹೋಗ್ತಾ ಇದ್ದೀವಿ. ಒಳಗಡೆ ಪಾರ್ಕಿಂಗಲ್ಲಿ ನಿಲ್ಸೋಕೆ ಕೂಡ ಜಾಗ ಇರಲಿಲ್ಲ, ಯಾಕಂದರೆ ತುಂಬಾ ಕ್ಯೂ ಇತ್ತು. ಸೊ ಹಾಗಾಗಿ ನಾವು ಗಾಡಿನ ಆಚೆನೆ ಹಾಕ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಮಾಲ್ ಆಫ್ ಏಷ್ಯಾಗೆ ಹೋಗ್ತಿದ್ದಂಗೆ ಸಿಕ್ಕಾಬಟ್ಟೆ ಜನ ಇದ್ರು. ಎಷ್ಟು ಜನ ಅಂದ್ರೆ ಇರೋ ಬರೋ ಜನ ಎಲ್ಲ ಇಲ್ಲೇ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಲೈಟಿಂಗ್ಸ್ ಅಂತ ಸಖತ್ತಾಗಿ ಅರೇಂಜ್ ಮಾಡಿದ್ರು. ನಾವು ಹೋದಾಗೆ ಟೈಮ್ ಆಲ್ರೆಡಿ 8 ಆಗಿತ್ತು. ಸೊ ನಿಧಿ ತುಂಬಾನೇ ಹಠ ಮಾಡ್ತಿದ್ಲು ಅಂತ ಹೇಳ್ಬಿಟ್ಟು ಸೊ ಅವಳನ್ನ ಆಟ ಆಡೋಕ್ಕೆ ಕರ್ಕೊಂಡು ಹೋಗೋಣ. ಹಾಗೆ ಲಾಸ್ಟ್ ಇಯರ್ ನಾವು ಕ್ರಿಸ್ಮಸ್ ಲೈಟಿಂಗ್ಸ್ ನೋಡೋದಕ್ಕೆ ಬಂದಿರಲಿಲ್ಲ ಮಾಲ್ ಆಫ್ ಏಷ್ಯಾಗೆ. ಸೊ ಇಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ತುಂಬಾ ಚೆನ್ನಾಗಿ ಮಾಲ್ ಆಫ್ ಏಷ್ಯಾದಲ್ಲಿ ಲೈಟಿಂಗ್ಸ್ ಅರೇಂಜ್ಮೆಂಟ್ನ ತುಂಬಾನೇ ಚೆನ್ನಾಗಿ ಮಾಡಿರ್ತಾರೆ. ಸೊ ಹಾಗಾಗಿ ಈ ವರ್ಷ ಇದ್ವಿ ಅಲ್ವಾ ಮನೇಲಿ, ಸೊ ಹಾಗಾಗಿ ನೋಡ್ಕೊಂಡು ಬರೋಣ, ಅವಳಿಗೂ ಆಟ ಆಡ್ಸ್ಕೊಂಡು ಬರೋಣ ಅಂತ ಬಂದ್ವಿ. ಇಲ್ಲಿ ರಶ್ ನೋಡ್ಬಿಟ್ಟು ಸಿಕ್ಕಾಬಟ್ಟೆ ಏನಪ್ಪ ಇಷ್ಟು ಜನ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಅಷ್ಟೇ ಅಲ್ಲದೆ ನಾವು ಮಾಲ್ ಆಫ್ ಏಷ್ಯಾದ ಒಳಗಡೆ ಬಂದಮೇಲೆ ಒಳಗಡೆ ಹೋಗೋದಕ್ಕೆ ಎಂಟ್ರಿ ಹತ್ರ ಹೋಗೋದಕ್ಕೆ ನಾವೊಂದು ½ ಟೈಮ್ ತಗೊಂಡಿದ್ದೀವಿ. ಯಾಕಂದರೆ ಅಷ್ಟು ಜನ ಮುಂದೆ ಪಾಸ್ ಆಗ್ತಾ ಇಲ್ಲ, ಅಲ್ಲಲ್ಲೇ ನಿಂತ್ಕೋತಾ ಇದ್ದಾರೆ. ಸಿಕ್ಕಾಬಟ್ಟೆ ಕಷ್ಟ ಆಗ್ತಾ ಇತ್ತು. ಇವನ್ ಮಾಲ್ ಆಫ್ ಏಷ್ಯಾದ ಒಳಗಡೆ ಹೋಗುವಾಗ ಏನು ನಾರ್ಮಲ್ ಆಗಿ ಚೆಕ್ ಮಾಡಿಬಿಟ್ಟು ಕಳಿಸ್ತಾರೆ ಅಲ್ವಾ, ಆ ಪ್ರೊಸೀಜರ್ ಏನೂ ಇರಲಿಲ್ಲ. ವಾಚ್ಮೆನ್ ಸೈಡಲ್ಲಿ ಕುತ್ಕೊಂಡ್ಬಿಟ್ಟಿದ್ರು, ಹಾಗಾಗಿತ್ತು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಮನೆ ಮಾಡಿಬಿಟ್ಟು ಅದರಲ್ಲಿ ಕ್ರಿಸ್ಮಸ್ ಟ್ರೀನ ಇಟ್ಟಿದ್ದಾರೆ. ಸೊ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋಂಥ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಹಾಗೆ ಸಿಕ್ಕಾಬಟ್ಟೆ ಎತ್ತರದಲ್ಲಿರುವಂತಹ ಕ್ರಿಸ್ಮಸ್ ಟ್ರೀ ಮಾಡಿದ್ರು. ಸಿಕ್ಕಾಬಟ್ಟೆ ಹೈಟ್ ಇತ್ತು ಕ್ರಿಸ್ಮಸ್ ಟ್ರೀ, ತುಂಬಾನೇ ದೊಡ್ಡದಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಕೂಡ ಮಾಡಿದ್ದಾರೆ. ಹಾಗೆ ಅಲ್ಲಲ್ಲಿ ಮರಗಳಿಗೆಲ್ಲ ಲೈಟಿಂಗ್ಸ್ನ ಸುತ್ತಿದ್ದಾರೆ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಕ್ಕಳಿಗೆ ಇಷ್ಟ ಆಗೋ ಥರ ಒಂದಿಷ್ಟು ಕ್ಯಾರೆಕ್ಟರ್ಸ್ನೆಲ್ಲ ಪ್ಲೇ ಮಾಡಿದ್ದಾರೆ. ಸೊ ಎಲ್ಲರೂ ಬಂದ್ಬಿಟ್ಟು ಅದ್ರ ಜೊತೆ ಫೋಟೋ ತೆಗೆಸ್ಕೊಳೋದು. ಹಾಗೆ ಇಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಆಗಿರೋದ್ರಿಂದ ಸಾಂತಾ ಹಾಗೆ ಸ್ನೋ ಮ್ಯಾನ್ ಕೆಲವೊಂದು ಕ್ಯಾರೆಕ್ಟರ್ನೆಲ್ಲ ಪ್ಲೇ ಮಾಡೋ ಥರ ಮಾಡಿದ್ದಾರೆ. ಸೊ ಮನುಷ್ಯರಿಗೆ ವೇಷನ ಹಾಕಿಬಿಟ್ಟು ಸೊ ಆ ಒಂದು ಏನು ಬಟ್ಟೆ ಇರುತ್ತೆ ಆ ಬಟ್ಟೆನ ಹಾಕಿಬಿಟ್ಟು ಅಲ್ಲಲ್ಲೆಲ್ಲ ಓಡಾಡೋ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಹಾಗೆ ಮಕ್ಕಳು ಕೂಡ ನೋಡಿಬಿಟ್ಟು ತುಂಬಾ ಇಷ್ಟಪಡ್ತಿದ್ರು, ಖುಷಿ ಪಡ್ತಾ ಇದ್ರು, ಫೋಟೋಸ್ ಎಲ್ಲ ತಗೋತಾ ಇದ್ರು. ನೋಡ್ಬೋದು ಲೈಟ್ ಎಲ್ಲ ಯಾವ ರೀತಿಯಾಗಿ ಅರೇಂಜ್ ಮಾಡಿದ್ದಾರೆ ಅಂತ. ಸೊ ಫೌಂಟೇನ್ ಕೂಡ ಮಾಡಿದ್ದಾರೆ. ಫೌಂಟೇನಲ್ಲಿ ಹಾಗೆ ಕಲರ್ನೆಲ್ಲ ಇದನ್ನ ಮಾಡಿಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಮಾಲ್ ಆಫ್ ಏಷ್ಯಾದಲ್ಲಿ ಆಚೆ ಕೂಡ ಕೆಲವೊಂದು ಸ್ಟಾಲ್ಗಳನ್ನ ಹಾಕಿದ್ರು. ಕ್ಯಾಂಡೀಸ್ ಆಗಿರ್ಬೋದು, ಹಾಗೆ ಫುಡ್ ಐಟಮ್ಸ್ ಆಗಿರ್ಬೋದು, ಕೆಲವೊಂದು ಶಾಪ್ಗಳನ್ನ ಹೊರಗಡೆನೆ ಹಾಕಿದ್ರು. ಡೋನಟ್ಸ್ ಆಗಿರ್ಬೋದು, ಕೆಲವೊಂದು ಮಕ್ಕಳಿಗೆ ಇಷ್ಟ ಆಗೋ ಥರ ಅಂತಹ ಐಟಮ್ಸ್ನ ಶಾಪ್ಗಳಲ್ಲಿ ಹಾಕಿದ್ರು. ಸೊ ಇದೆಲ್ಲ ಮುಂಚೆ ಇರಲಿಲ್ಲ. ಇವಾಗ ಕ್ರಿಸ್ಮಸ್ ಸೆಲೆಬ್ರೇಷನ್ ಪ್ರಯುಕ್ತ ಇದನ್ನೆಲ್ಲ ಶಾಪ್ಗಳನ್ನ ಹಾಕಿದ್ದಾರೆ. ಕ್ಯಾಶುವಲ್ ಆಗಿ ಯಾವಾಗಲೂ ಏನೋ ಆಚೆ ಇಲ್ಲಿ ಶಾಪ್ಗಳನ್ನ ಹಾಕಿರೋದಿಲ್ಲ ಯೂಶಲ್ ಆಗಿ.
ನಾವಂತೂ ಏನೋ ಕಷ್ಟಪಟ್ಟು ಸಿಕ್ಕಾಬಟ್ಟೆ ಒದ್ದಾಡ್ಕೊಂಡು ಫೈನಲ್ ಆಗಿ ನಾವು ಒಳಗಡೆ ಹೋದ್ವಿ. ಒಳಗಡೆ ಹೋಗೋದಕ್ಕೆ ಒಂದು ½ ಟೈಮ್ ತೊಗೊಂಡ್ವಿ ಗೈಸ್ ಇಲ್ಲಿಂದ ಒಳಗಡೆ ಹೋಗೋದಕ್ಕೆ. ನೋಡ್ಬೋದು ಕ್ರಿಸ್ಮಸ್ ಟ್ರೀ ಎಷ್ಟು ದೊಡ್ಡದಾಗಿದೆ, ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ನ ಹಾಕಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಲೈಟಿಂಗ್ಸ್ನೆಲ್ಲ. ಬಟ್ ನೋಡೋದಕ್ಕೆ ಒಂದು ಆಚೆಗೆ ಕಡೆ ತುಂಬಾ ಖುಷಿ ಆಗ್ತಿತ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಡೆ. ಫೌಂಟೇನ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು. ತುಂಬ ಜನ ನೋಡೋಕೆ ಬಂದಿರೋದೇ ಲೈಟಿಂಗ್ಸ್ನ ಅನಿಸುತ್ತೆ. ಮಾಲ್ ಆಫ್ ಏಷ್ಯಾದ ಒಳಗಡೆ ಇರೋಕ್ಕಿಂತ ಜಾಸ್ತಿ ಜನ ಆಚೆ ಇದ್ರು. ಆಚೆ ಕೂತ್ಕೊಂಡು ಅದನ್ನ ಎಂಜಾಯ್ ಮಾಡ್ತಾ ಇದ್ರು. ಸೊ ಇಲ್ಲಿಂದ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಅಂತೂ ಇಂತೂ ತಳ್ಳಾಡ್ಕೊಂಡು ಒಳಗಡೆ ಫೈನಲ್ ಆಗಿ ಒಳಗಡೆ ಹೋದ್ವಿ. ಹಾಗೆ ಮಾಲ್ ಒಳಗಡೆ ಹೋಗಿ ನೋಡ್ತಿದ್ದೀವಿ. ಅಲ್ಲಿ ಕೂಡ ಸಿಕ್ಕಾಬಟ್ಟೆ ಜನ ಇದ್ದಾರೆ. ನಾನು ಅನ್ಕೊಂಡೆ ಮೇ ಬಿ ಹೊರಗಡೆ ಅಷ್ಟೇ ಇದ್ದಾರೆ ಅನ್ಕೊಂಡೆ, ಕ್ರಿಸ್ಮಸ್ ಲೈಟಿಂಗ್ಸ್ ಹಾಕಿರೋದ್ರಿಂದ. ಇಲ್ಲ ಗೈಸ್, ಒಳಗಡೆನೂ ಸಿಕ್ಕಾಬಟ್ಟೆ ಜನ ಇದ್ರು. ಆದರೆ ಏನು ಅಂದ್ ಗೊತ್ತಾ, ಸೊ ಒಳಗಡೆ ಯಾರು ಶಾಪ್ ಒಳಗಡೆ ಹೋಗ್ತಾ ಇಲ್ಲ, ಎಲ್ಲರೂ ಆರಾಮಾಗಿ ಮಾಲ್ ಸುತ್ತಾ ಇದ್ದಾರೆ. ಅದನ್ನ ಬಿಟ್ಟರೆ ಅದರ್ವೈಸ್ ಏನು ಮಾಡ್ತಿದ್ದಾರೆ, ಊಟಕ್ಕೆ ಹೋಗ್ತಾ ಇದ್ದಾರೆ. ಊಟದ ಕಡೆ ತುಂಬಾ ರಶ್ ಇತ್ತು. ಸೊ ನೀವು ಯಾವುದೇ ಒಂದು ಶಾಪಿಗೆ ಹೋದ್ರೂ ಕೂಡ ಪಾಪ ನೊಣ ಹೊಡಿತಾ ಕೂತಿದ್ದಾರೆ. ಯಾರು ಒಳಗಡೆನೂ ಕೂಡ ಹೋಗ್ತಾ ಇಲ್ಲ. ಅಷ್ಟು ರಶ್ ಇದ್ರೂ ಕೂಡ ಎಲ್ಲ ಶಾಪ್ಗಳು ಖಾಲಿ. ಎಲ್ಲರೂ ಬಂದವರೆಲ್ಲ ಆಚೆ ಕಡೆ ಫೋಟೋ ತೆಗೆಸ್ಕೊಳೋದು, ಮಾಲ್ ನೋಡ್ಕೊಳ್ಳೋದು, ಡೈರೆಕ್ಟಾಗಿ ಊಟಕ್ಕೆ ಹೋಗ್ತಾ ಇರೋದು ಇದೆ. ನಾನು ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡೆ ಇಷ್ಟೊಂದು ಜನ ಇರೋದ್ರಿಂದ ಒಳಗಡೆ ಶಾಪಲ್ಲಿ ಎಷ್ಟು ರಶ್ ಇರುತ್ತೋ, ಏನಾದರೂ ನೋಡೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡೆ. ಬಟ್ ಏನೂ ಇರಲಿಲ್ಲ. ಒಳಗಡೆ ಶಾಪ್ ಒಳಗಡೆ ಎಲ್ಲ ಖಾಲಿ ಇತ್ತು. ಸೊ ಫುಡ್ ಐಟಮ್ಸ್ ಹತ್ರ ಮಾತ್ರನೇ ತುಂಬ ಜನ ಇದ್ದಿದ್ದು. ಅದರ್ವೈಸ್ ಯಾವುದೇ ಒಂದು ಶಾಪ್ಗೂ ಕೂಡ ಯಾರು ವಿಸಿಟ್ ಮಾಡ್ತಾ ಇರಲಿಲ್ಲ. ಬಂದವರೆಲ್ಲ ಕಾಮನ್ ಆಗಿ ನೋಡ್ಕೊತಿದ್ರು, ಡೈರೆಕ್ಟಾಗಿ ಊಟಕ್ಕೆ ಹೋಗ್ತಾ ಇದ್ರು. ಇಲ್ಲ ಸ್ನ್ಯಾಕ್ಸ್ ಬೇಕಿದ್ರೆ ಸ್ನ್ಯಾಕ್ಸಿಗೆ ಹೋಗ್ತಾ ಇದ್ರು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಮುಂಚೆ ಫಾಂಡಾ ಹಾಕಿರ್ತಿದ್ರು. ಫಾಂಡಾ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಲೈಟಿಂಗ್ಸು ಹಾಗೆ ವಾಟರ್ ಫಾಲ್ ಆಗೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಈಗ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. ಯಾಕಂದರೆ ತುಂಬ ಜನ ಬರ್ತಿರೋದ್ರಿಂದ ಅವ್ರಿಗೂ ಕೂಡ ಬೆನಿಫಿಟ್ ಆಗಬೇಕು ಅಲ್ವಾ. ಸೊ ಹಾಗಾಗಿ ಅಡ್ವರ್ಟೈಸ್ಮೆಂಟ್ನ ಪ್ಲೇ ಮಾಡ್ತಾ ಇದ್ದಾರೆ. ಇಲ್ಲಿ ಮುಂಚೆ ಫಾಂಡಾ ಹಾಕ್ತಿದ್ರು, ತುಂಬಾ ಚೆನ್ನಾಗಿ ಬರ್ತಿತ್ತು. ಮಾಲ್ ಆಫ್ ಏಷ್ಯಾದಲ್ಲಿ ಇದು ಅಟ್ರಾಕ್ಟಿವ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ನಿಧಿಗೆ ಶೂಸ್ ನೋಡೋಣ ಅಂತ ಹೋದ್ವಿ. ಶೂ ನೋಡಿಬಿಟ್ಟು ಸೊ ಅವಳಿಗೆ ತಗೊಳ್ಳೋಣ ಅಂತ ಹೋದ್ವಿ. ಬಟ್ ನಾವು ಕೇಳಿದಂಥ ಕಲರಲ್ಲಿ ನಮಗೆ ಸಿಗಲಿಲ್ಲ. ಇದು ಬಂದು ಎಕ್ಸ್ಪ್ಯಾಂಡೆಡ್ ಆಗುತ್ತೆ, ಅಂದರೆ ಶೂಸು ಎಕ್ಸ್ಪ್ಯಾಂಡ್ ಆಗುತ್ತೆ. ನಾವು ಒಂದ್ಸರಿ ತೊಗೊಂಡ್ರೆ 2-3 ಇಯರ್ಸ್ ಆರಾಮಾಗಿ ಮಕ್ಕಳಿಗೆ ಯೂಸ್ ಮಾಡ್ಬೋದು. ಸೊ ಇದು ಎಲಾಸ್ಟಿಕ್ ಇರೋದ್ರಿಂದ ಒಳಗಡೆ ಒಂದೇ ಸರಿ 1 ಇಯರ್ಗೆ ಚೇಂಜ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಸೊ ಇದು ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಒಂದು 2-3 ಇಯರ್ಸ್ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಬಟ್ ನಿಧಿದು ಎಲ್ಲ ಶೂಸೂ ಪಿಂಕೇ ಇತ್ತು, ಹಾಗಾಗಿ ನಮಗೆ ಪಿಂಕ್ ಬೇಕಾಗಿರಲಿಲ್ಲ. ಸೊ ಆ ಕಲರ್ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಡೆ ನೋಡೋಣ ಅಂತ ಹೇಳಿ ಬಂದ್ವಿ. ಸರಿ ಆಯಿತು ಅಂತ ಹೇಳಿ ಈಗ ನಾವು ಕೂಡ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟನ ಮುಗಿಸ್ಕೊಂಡು ನಂತರ ನಾವು ಮನೆಗೆ ಬಂದ್ವಿ. ಎಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.